ಸಾಯಿರಾಮ್, ಎಲ್ಲರಿಗೂ ನಮಸ್ಕಾರ. ಇವತ್ತು ನನಗೆ ಯಾಕೋ ತುಂಬ ಸ್ವೀಟ್ ತಿನ್ನಬೇಕಂತ ಅನಿಸ್ತಿದೆ. ನಾನು ಯೂಶಲಿ ಅಷ್ಟು ಸ್ವೀಟ್ ತಿನ್ನಲ್ಲ, ಬಟ್ ಇವತ್ತು ಯಾಕೋ ಗೊತ್ತಿಲ್ಲ, ತುಂಬಾ ತಿನ್ನಬೇಕನ್ನಿಸ್ತಿದೆ. ಏನು ಮಾಡ್ಬೋದು ಅಂತ ಯೋಚನೆ ಮಾಡ್ತಾ ಇದ್ದೆ. ಫ್ರಿಜ್ಜಲ್ಲಿ ಅರ್ಧ ಲೀಟ್ರ್ ಹಾಲಿತ್ತು. ದೂದ್ ಪೇಡ ಮಾಡ್ಬೋದಲ್ವ, ಈಸಿಯಾಗೂ ಆಗುತ್ತೆ ಮತ್ತು ಬೇಗನೂ ಆಗುತ್ತೆ ಅಂತ ಅನಿಸ್ತು. ಇವತ್ತು ದೂದ್ ಪೇಡ ಮಾಡ್ತಾ ಒಂದು ಸಾಯಿಬಾಬಾ ಅವ್ರದ್ದು ಅದ್ಭುತವಾದ ಕತೆ ಕೂಡ ನಾನು ನಿಮಗೆ ಹೇಳ್ತೀನಿ. ಒಂದು ದಿನ ಒಬ್ಬರು ಭಕ್ತರು ಸಾಯಿಬಾಬಾ ಅವ್ರಿಗೆ ಏನಾದರೂ ಪ್ರಸಾದ ಕೊಡಬೇಕಂತ ಯೋಚನೆ ಮಾಡ್ತಾ ಇರ್ತಾರೆ. ಹಾಗಾಗಿ ಮನೆಯೆಲ್ಲ ಹುಡುಕ್ತಾರೆ, ಆದರೆ ಕೊಡೋಕ್ಕೆ ಏನೂ ಇರೋದಿಲ್ಲ. ಬಟ್ ಆಲ್ರೆಡಿ ದೇವರಿಗೆ ನೈವೇದ್ಯ ಮಾಡಿರೋ ಪೇಡ ಮಾತ್ರ ಇರುತ್ತೆ. ಆ್ಯಂಡ್ ಅವ್ರು ಅನ್ಕೊತಾರೆ, ನಾನು ಇದನ್ನೇ ಪ್ರೀತಿಯಿಂದ ಬಾಬಂಗೆ ಕೊಟ್ಟರೆ ಅವ್ರು ಖಂಡಿತವಾಗ್ಲೂ ಸ್ವೀಕರಿಸ್ತಾರಂತ. ಆ್ಯಂಡ್ ಅವ್ರು ಅದೇ ಪೇಡನ ಬಾಬಂಗೆ ಅರ್ಪಿಸ್ತಾರೆ ಕೂಡ. ಬಾಬಾ ಅವರು ಅಷ್ಟೇ ಅದನ್ನು ತುಂಬ ಪ್ರೀತಿಯಿಂದ ಖುಷಿಯಿಂದ ತಿಂತಾರೆ. ಸೊ ಈ ಕಥೆಯಿಂದ ನಮಗೇನಪ್ಪ ಗೊತ್ತಾಗುತ್ತಂದರೆ, ನಾವು ಏನೇ ಮಾಡಬೇಕಾದ್ರೂ ಕೂಡ ಅದರಲ್ಲಿ ಪ್ರೀತಿ, ಭಕ್ತಿ ಮತ್ತು ಶ್ರದ್ಧೆ ಇದ್ದರೆ ಆ ದೇವರು ಯಾವಾಗಲೂ ಕೂಡ ಖುಷಿ ಆಗ್ತಾನೆ ಅನ್ನೋದು. ಇಲ್ಲಿ ಕೂಡ ನಮ್ಮ ಪೇಡ ಸಕ್ಕತ್ತಾಗಿ ರೆಡಿ ಆಗ್ತಿದೆ. ನಾನೊಂದು ತಿನ್ನಕ್ಕೆ ಕಾಯ್ತಾ ಇದ್ದೀನಿ. ನೀವು ಕೂಡ ನಿಮ್ಮ ಮನೆಯಲ್ಲಿ ಈ ಪೇಡನ ಟ್ರೈ ಮಾಡಿಬಿಟ್ಟು ಹೇಗಿತ್ತು ಅಂತ ನಂಗೆ ತಿಳಿಸಿ. ಮತ್ತೆ ಒಂದು ಹೊಸ ಕಥೆಯೊಂದಿಗೆ, ಮತ್ತೆ ಒಂದು ಹೊಸ ರೆಸಿಪಿಯೊಂದಿಗೆ ನಾನು ನಿಮ್ಮನ್ನು ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡ್ತೀನಿ. ಧನ್ಯವಾದಗಳು. ಓಂ ಸಾಯಿರಾಮ್.